ನಾನು ನೇರವಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ನವ್ರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಹೌ ಡೇರ್ ಯು ಹ್ಯಾವ್ ಟು ರೈಟ್ ಟು ಲೋಕಾಯುಕ್ತ ಡೈರೆಕ್ಟ್ಲಿ ದಟ್ ಯು ಶುಡ್ ಇನ್ವೆಸ್ಟಿಗೇಟ್ ಬೇಸ್ಡ್ ಆನ್ ಯುವರ್ ರಿಪೋರ್ಟ್. ಇ ಡಿ ಅವರು 104 ಪುಟದ ರಿಪೋರ್ಟನ್ನು ನೀವು ಲೋಕಾಯುಕ್ತ ADGP ಕಳಿಸ್ತೀರಿ. ನಿಮಗೆ ಬೇಸಿಕ್ ಕಾಮನ್ ಸೆನ್ಸ್ ಇಲ್ವಾ ಇ ಡಿ ಅವ್ರಿಗೆ? ಒಂದು ತನಿಖಾ ಸಂಸ್ಥೆಗೆ ನೀವು ಇನ್ಫ್ಲೂಯೆನ್ಸ್ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು ಪ್ರಯತ್ನ ಮಾಡಿದ್ದೀರಿ. ಅವರು ತನಿಖೆಯಲ್ಲಿ ನಿಮ್ಮ ರಿಪೋರ್ಟನ್ನು ಕೊಟ್ಟು ಈ ನಿಮ್ಮ ತನಿಖೆ ಈದ ಆಧಾರದ ಮೇಲೆ ಇರಬೇಕು ಅಂತ ಎಲ್ಲ ನೆಗೆಟಿವಿಟಿನ ಇದರಲ್ಲಿ ಪ್ರಿಂಟ್ ಮಾಡಿಬಿಟ್ಟು ತಗೊಂಡೋಗಿ ಕೊಟ್ಟು ಇದ್ರ ಬೇಸಿಸ್ ಮೇಲೆ ತನಿಖೆ ಮಾಡಿದ ಮತ್ತು ಲೋಕಾಯುಕ್ತ ಯಾಕಿರಬೇಕು? ಇ ಡಿ ಯಾರ ಕಂಟ್ರೋಲಲ್ಲಿದೆ? ಲೋಕಾಯುಕ್ತ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಕಂಟ್ರೋಲ್ ಇದೆ ಅಂತ ಬಾಯಿ ಬಡ್ಕೊಳ್ಳೋಂಥ ಕೆಲಸವನ್ನು ಮಾಡ್ತೀರಲ್ಲ. ನ್ಯೂಸೆನ್ಸ್ ಕ್ರಿಯೇಟ್ ಮಾಡುವಂಥದ್ದು, ಆಮೇಲೆ ಸಿದ್ದರಾಮಯ್ಯನವರು ಕೆಟ್ಟ ಹೆಸರು ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಕೋರ್ಟಲ್ಲಿ ಆರ್ಗ್ಯುಮೆಂಟ್ ನಡೀತಾ ಇದ್ದ ಸಂದರ್ಭದಲ್ಲಿ ಇ ಡಿ ಅವರು ಪತ್ರಿಕೆಗಳಲ್ಲಿ ಹೇಳಿಕೆಗಳನ್ನ ಬಿಡುಗಡೆ ಮಾಡ್ತೀರಿ. 1 ಪೇಜು 2 ಪೇಜು 3 ಪೇಜು ಸೆಲೆಕ್ಟಿವ್ ಆಗಿ. ಅಂದರೆ ಸಿದ್ದರಾಮಯ್ಯನವರ ವಿರುದ್ಧ ಜನಾಭಿಪ್ರಾಯ ಸೃಷ್ಟಿ ಮಾಡುವಂಥದ್ದಕ್ಕೆ, ಒಪಿನಿಯನ್ ಕ್ರಿಯೇಟ್ ಮಾಡುವಂಥದ್ದಕ್ಕೆ, ಮೈಂಡನ್ನು ಸೆಟ್ ಮಾಡುವಂಥದ್ದಕ್ಕೆ ಒಂದು ವ್ಯವಸ್ಥಿತವಾದ ಪಿತೂರಿಯನ್ನು ಮಾಡ್ತಾ ಇದ್ದೀರಿ ನೀವು ಇ ಡಿ ಅವರು. ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ದರೆ ಇ ಡಿ ಅವರು ದೇ ಶುಡ್ ಸ್ಟಾಪ್ ಇನ್ವೆಸ್ಟಿಗೇಟಿಂಗ್ ದಿಸ್ ಮ್ಯಾಟರ್. ಯಾರು ಕೊಟ್ಟಿದ್ರು ನಿಮಗೆ ಇನ್ವೆಸ್ಟಿಗೇಟ್ ಮಾಡಿ ಅಂತ? ನಿಮ್ಮ ಮಾನದಂಡ ಏನು? ಇ ಡಿ ವೆನ್ ಇಟ್ ಹ್ಯಾಸ್ ಟು ಎಂಟರ್ ಫಾರ್ ಇನ್ವೆಸ್ಟಿಗೇಷನ್, ಎಲ್ಲಾದ್ರೂ ಎಕನಾಮಿಕಲ್ ಅಫೆನ್ಸ್ ಆಗಿದ್ದರೆ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸಲ್ಲಿ ಮನಿ ಲ್ಯಾಂಡ್ರಿಂಗ್ ಆಗಿದ್ದಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಎಂಟ್ರಿ ತೊಗೊಬೇಕು. ಹೆಂಗೆ ಎಂಟ್ರಿ ತೊಗೊಳ್ಳೋದು? ನೀವು ಸೋಮೋಟೋ ಎಂಟ್ರಿ ತೊಗೊಳ್ಳೋದಕ್ಕೆ ಅವಕಾಶ ಇದೆಯಾ ನಿಮಗೆ? ವೇರ್ ಇಸ್ ದ ಪ್ರಾವಿಷನ್? ನೀವು ಯು ಶುಡ್ ಬಿ ಡೈರೆಕ್ಟೆಡ್ ಐದರ್ ಬೈ RBI ಆರ್ ಬೈ CBI ಆರ್ ಬೈ ದಿ ಗೌರ್ನಮೆಂಟ್. ಯಾವುದಾದ್ರು ಗೌರ್ಮೆಂಟು ರೆಕಮೆಂಡ್ ಮಾಡಬೇಕು, ಇಲ್ಲಿ ಎಕನಾಮಿಕಲ್ ಅಫೆನ್ಸ್ ಆಗಿದೆ, ಮನಿ ಲಾಂಡ್ರಿಂಗ್ ಆಗಿದೆ, ಮನಿ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂಥದ್ದು ಯಾರಾದರೂ ಡೈರೆಕ್ಷನ್ಸ್ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರೆ ಮಾತ್ರ ನೀವು ಬರಬೇಕು. ಸ್ನೇಹಮಯಿ ಕೃಷ್ಣ ಅನ್ನುವಂಥ ವ್ಯಕ್ತಿ, ವೆದರ್ ಈಸ್ ಎಬೋವ್ RBI, whether he is head of CBI, whether he is head of central government, ಒಂದು ಮೇಲಲ್ಲಿ ಒಂದು ಅರ್ಜಿ ಕಳಿಸಿದ ತಕ್ಷಣ ಸೋಮೋಟೋ ಯು ಆರ್ ರಿಜಿಸ್ಟರಿಂಗ್ FIR. ಹೌ ಇಟ್ ಈಸ್ ಪಾಸಿಬಲ್? ಪ್ಲೀಸ್ ಟೆಲ್ ಮಿ. ವಿ ವಾಂಟ್ ಆನ್ಸರ್ ಫ್ರಮ್ ಇ ಡಿ. ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ದರೆ ಇ ಡಿ ಅವ್ರಿಗೆ ದಯಮಾಡಿ ಉತ್ತರವನ್ನು ಕೊಡಿ. ಪತ್ರಿಕೆ ಹೇಳಿಕೆಯನ್ನು ಕೊಡ್ತೀರಲ್ವಾ? ಏನು ಹೈಕೋರ್ಟ್ ಅಬ್ಸರ್ವೇಷನ್ ಏನೋ? ಒಂದು ತನಿಖಾ ಸಂಸ್ಥೆ ಸ್ವಾಯತ್ತತೆ ಉಳ್ಳಂಥ ತನಿಖಾ ಸಂಸ್ಥೆ. ನಾವು ಹೇಳ್ತಾ ಇಲ್ಲ, ಕೋರ್ಟ್ನವ್ರು ಅಬ್ಸರ್ವ್ ಮಾಡಿರುವಂಥದ್ದು. ಸ್ವಾಯತ್ತತೆ ಇರುವಂಥ ತನಿಖಾ ಸಂಸ್ಥೆ ತನಿಖೆ ಮಾಡುವ ಸಂದರ್ಭದಲ್ಲಿ ಇನ್ನೊಂದು ತನಿಖಾ ಏಜೆನ್ಸಿ ತನಿಖೆ ಮಾಡುವಂಥದ್ದಕ್ಕೆ ಅವಕಾಶಗಳಿಲ್ಲ. ದಿಸ್ ಈಸ್ ವಾಟ್ ದಿ ಹೈಕೋರ್ಟ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್. ಇದನ್ನೇ ತಾನೇ ನಾವು ಹೇಳ್ತಾ ಇರೋದು. ನಮ್ಮ ಲಾಯರ್ಗಳು ಅದನ್ನೇ ತಾನೇ ಆರ್ಗ್ಯೂ ಮಾಡಿರೋದು. ವಿ ಹ್ಯಾವ್ ಆರ್ಗ್ಯೂಡ್ ಬಿಫೋರ್ ದಿ ಕೋರ್ಟ್ ಓನ್ಲಿ ಬೇಸ್ಡ್ ಆನ್ ದಿಸ್. ಕರೆಕ್ಟಾಗಿ ಅದಿದೆ. ಇಲ್ಲಿ ಸಮಸ್ಯೆ ಆಗಿದ್ದು ಸುಪ್ರೀಂ ಕೋರ್ಟಲ್ಲಿ ಅದಕ್ಕೆ ಹೋಗ್ತಿತ್ತು ಅನ್ನುವಂಥದ್ದು ಅವ್ರಿಗೂ ಗೊತ್ತಿದೆ, ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಆಯಿತು, ಈಗ ಆ ವ್ಯಕ್ತಿ ಸುಪ್ರೀಂ ಕೋರ್ಟಲ್ಲಿ ಮಾಡಿ ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋಗಲಿ. ಆ ವ್ಯಕ್ತಿ ಯಾರು ಪೆಟಿಷನರ್ ಇದ್ದಾನೆ ಅವನು ಸುಪ್ರೀಂ ಕೋರ್ಟ್ವರೆಗೂ ಹೋಗುವಂಥದ್ದಕ್ಕೆ ನಿಮಗೆ ಹಿನ್ನೆಲೆ ಏನು ಸ್ವಾಮಿ? ಬ್ಯಾಕ್ಗ್ರೌಂಡ್ ಏನು? ಯಾರು ಮಾಡ್ತಾ ಇರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಒಂದು ಇಯರಿಂಗ್ 25 ಲಕ್ಷ ರೂಪಾಯಿ ಕೊಡಬೇಕು ಫೀಸ್ನ ಲಾಯರ್ಗೆ. ಅಂಥವ್ರು 3 ಜನ ಲಾಯರ್ನ ಕರ್ಕೊಂಬಂದು ಹೈಕೋರ್ಟಲ್ಲಿ ಆರ್ಗ್ಯೂ ಮಾಡಿಸ್ತೀರಾ? 3 ಜನ ಲಾಯರ್ನ ಟಾಪ್ ಕ್ಲಾಸ್ ಟಾಪ್ 5 ಲಾಯರ್ಸ್ಗಳನ್ನೇ ಕರ್ಕೊಂಬರ್ತೀರಿ, ಸುಪ್ರೀಂ ಕೋರ್ಟ್ ಲಾಯರ್ಗಳನ್ನ ಆರ್ಗ್ಯೂ ಮಾಡಿಸ್ತೀರಿ. ಎಲ್ಲಿಂದ ಬರುತ್ತೆ ಫೀಸ್? ಅದು ಏನು ಕತೆ ಅನ್ನುವಂಥದ್ದು ದಯಮಾಡಿ ಹೇಳಬೇಕು. ನಿನ್ನ ಹಿನ್ನೆಲೆ ಏನಪ್ಪ? ಅದನ್ನೇನು ಹೇಳ್ತಾ ಇದ್ದು. 44 FIRಗಳಿರುವಂಥ ವ್ಯಕ್ತಿ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿ, ಎಕ್ಸ್ಟಾರ್ಷನ್ ಮಾಡ್ತಾ ಇರುವಂಥ ವ್ಯಕ್ತಿ, ರೌಡಿ ಶೀಟರ್ ಆಗಿದ್ದಂಥ ವ್ಯಕ್ತಿ, ಗಡಿಪಾರಾಗಿದ್ದಂಥ ವ್ಯಕ್ತಿ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರೆ ಅದನ್ನು ರಿಜಿಸ್ಟರ್ ಮಾಡ್ಕೊಂಡು ಅದ್ರ ಬೇಸಿಸ್ ಮೇಲೆ ನೀವು ತನಿಖೆ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.